ಸರ್, ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಮುಖಂಡರು ಮತ್ತೆ ಕಾರ್ಯಕರ್ತರ ಸಭೆ ನಡೆಸಿದ್ರಿ. ನೀವು ನೋಡಿದ್ರೆ ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಂಡಿದ್ರಿ. ಸಂಸದ ಸುಧಾಕರ್ ನೋಡಿದ್ರೆ ಅದು ಕಾಂಗ್ರೆಸ್ ಗಿಡ ಕಿತ್ತಾಕುವಂಥ ಸಮಯ ಬರುತ್ತೆ, ಕಿತ್ತಾಕ್ತೀವಿ ಅಂತ ಹೇಳ್ತಾರೆ. ಅವರು ಕಾಂಗ್ರೆಸ್ ಗಿಡ ಕಿತ್ತಾಕೋ ಪ್ರಯತ್ನದಲ್ಲಿ ಅವ್ರು ಇದ್ದಾರೇನೋ. ನಾನು ಸಂಸದರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಪಕ್ಷಕ್ಕಂತೂ ಬರಬೇಡಿ ಸರ್. ಅವರು ನಮ್ಮ ಪಕ್ಷದ ಬಾಗಿಲು ತಟ್ತಿದ್ದಾರಂತೆ ನನಗಿರೋ ಮಾಹಿತಿ. ಅವ್ರು ಇನ್ನೊಂದು ವಿಧಾನಸಭಾ ಕ್ಷೇತ್ರ ಹುಡುಕ್ತಿದ್ದಾರಂತೆ ನನಗಿರೋ ಮಾಹಿತಿ. ನಾನು ಅವ್ರ ಬಗ್ಗೆ ಏನೂ ಮಾತಾಡಲ್ಲ. ನನಗೆ ಚಿರಂಜೀವಿ ಡೈಲಾಗ್ ಭಾಳ ಇಷ್ಟ. ಮೊಕ್ಕೆ ಕದಾನಿ ಪೀಕಿತೆ ಪೀಕ ಕೋಸ್ತಾಮು ಅಂತ ಡೈಲಾಗಪ್ಪ ಇದು, ಅಷ್ಟೇ. ಸರ್, ಈಗ ಪ್ರದೀಪ್ ಈಶ್ವರ್ ಅವರು ಯುವ ರಾಜಕಾರಣಿಗಳಿಗೆ ಪ್ರೇರಣೆ ಆದರೆ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ MLA ಆಕಾಂಕ್ಷಿ ಅಂತ ಬಿಜೆಪಿಯಲ್ಲಿ 3 ಜನ ಅಭ್ಯರ್ಥಿಗಳು ಬಂದಿದ್ರೆ ಏನು ಹೇಳ್ತೀವಿ? ನಾನು ರಿಕ್ವೆಸ್ಟ್ ಮಾಡೋದೇನು ಗೊತ್ತಾ, 3 ಜನಕ್ಕೂ ನಿಮ್ಮ ಹಣೆ ಬರದಲ್ಲಿ ಏನಿದ್ರೆ ಅದಾಗುತ್ತೆ, ದಯವಿಟ್ಟು ಕಂಟೆಸ್ಟ್ ಮಾಡಿ. ನಾನು ಹೇಳೋದಿಷ್ಟೇ, ನಾನೊಂದು MLA ಆಗ್ತೀನಿ, ಯಾರ ಹಣೆ ಬರದಲ್ಲಿ ಏನಿದೆಯೋ ಗೊತ್ತಿಲ್ಲ. ನೀವು 3 ಜನ ಕಂಟೆಸ್ಟ್ ಮಾಡಿ. ನಿಮ್ಮ ಹಣೆ ಬರದಲ್ಲಿ ಬರ್ತಿದ್ರೆ ಆಗ್ತೀರಪ್ಪ, ಯಾರು ತಪ್ಸೋಕ್ಕಾಗತ್ತೆ? ಯಾವನ್ ಮಾತು ಕೇಳ್ಬಿ, ಹಿಂದೆ ಹೋಗ್ಬೇಡಿ, ಹಾಕಿ. 1,00,000 ಓಟ್ ಬರುತ್ತೋ 100 ಓಟ್ ಬರುತ್ತೋ, ಈಗ ನಿಲ್ಲಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ನಿಲ್ಲಿ, ಹೇಳ್ತೀನಿ. ನಾನು ಸಪೋರ್ಟ್ ಮಾಡ್ತೀನಿ ಸರ್. ನಾನು ಯಾರ ಬಗ್ಗೆನೂ ಮಾತಾಡೋಲ್ಲ. ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ, 100 ಜನ ಆಸ್ಪಿರೆಂಟ್ಸ್ ಹಾಕಲಿ, ಅವ್ರು ನನ್ನನ್ನು ಎಷ್ಟೇ ಮಾತಾಡಲಿ. ನಾನು ಹೇಳೋದು ಯಂಗ್ಸ್ಟರ್ಸ್ ರಾಜಕಾರಣಕ್ಕೆ ಬರಬೇಕು. ಈಗ 5-6 ಜನ ಆಕಾಂಕ್ಷಿಗಳಿದ್ದಾರೆ. ನಿಮ್ಮ ಪಾರ್ಟಿಯಲ್ಲಿ ಟಿಕೆಟ್ ಕೊಡಲಿಲ್ಲ ಅಂದರೆ ಹಾಕಿ, ಇಂಡಿಪೆಂಡೆಂಟ್ ಆಗಿ ಹಾಕಿ ನಿಲ್ಲಿ. ನಿಮ್ಮ ತಾಕತ್ತೇನು ಅಂತ ತೋರಿಸ್ಬೇಕು, ನಿಮ್ಮ ಪಕ್ಷಕ್ಕೂ ತೋರಿಸ್ಬೇಕು, ಜನತೆಗೂ ತೋರಿಸ್ಬೇಕು. ನಾನು ಸಪೋರ್ಟ್ ಮಾಡ್ತೀನಿ ಯಂಗ್ಸ್ಟರ್ಸ್ಗೆ. ಒಂದು 100 ಜನ ಯಂಗ್ಸ್ಟರ್ಸ್ ನಾಮಿನೇಷನ್ ಆಗಬೇಕು ಸರ್. ಆವಾಗ ಚಿಕ್ಕಬಳ್ಳಾಪುರದ ಯಂಗ್ಸ್ಟರ್ಸು ಇದಾಕಿದ್ದಾರೆ ಅಂತ. ನಾನು 3-4 ಜನ ಯಾರು ಹಾಕ್ತಿದ್ದಾರೆ, ದಯವಿಟ್ಟು ಹಾಕ್ರಪ್ಪ ಸರ್. ನಾನು ಪಾಸಿಟಿವ್ ಆಗಿ ಹೇಳ್ತಿದ್ದೀನಿ, ಹಾಕಬೇಕು ಅವ್ರಿಗೆ. ಸರ್ ಗೊತ್ತಿಲ್ಲ ಸರ್ ಯಾರನೇ ಬರ ಏನಿದೆ. ನಾನು ಎಲ್ಲ ಯುವಕರಿಗೆ ಹೇಳ್ತೀನಿ, ದಯವಿಟ್ಟು ದುಡ್ಡಿದ್ರೇ ರಾಜಕಾರಣ ಅನ್ನೋದು ಬಿಡಿ. ದುಡ್ಡಿಲ್ಲದೆ ಪ್ರದೀಪ್ ಈಶ್ವರ್ MLA ಆಗ್ಬೋದು, ಆದರೆ ನಿಮ್ಮ ಕೈಯಲ್ಲೂ ಆಗುತ್ತೆ. ಬಟ್ ನೀವು ಯಾವನ್ ಮಾತು ಕೇಳಿ ವಿತ್ಡ್ರಾ ಮಾಡಬೇಡಿ. ನೀವು ನಿಲ್ಲಬೇಕು, ನೋಡಬೇಕು ಯಾರ ಹಣೆ ಬರದಲ್ಲಿ ಏನಿದೆ ಅಂತ. ನಾನು ಎಲ್ಲ ಯಂಗ್ಸ್ಟರ್ಸ್ಗೂ ಪ್ರೇರಣೆ ಕೊಡ್ತೀನಿ. ಇವಾಗ 4-5 ಜನ ಮುಂದೆ ಬಂದಿದ್ದಾರೆ, ಇನ್ನೊಂದು 40 ಜನ ಆಕಾಂಕ್ಷಿಗಳಿಗೆ ಮುಂದೆ ಬರಬೇಕು, ನನ್ನ ಆಸೆ ಅದು. ಥ್ಯಾಂಕ್ ಯು ಸರ್.